ಅನಂತ ವಂದನೆಗಳು. ವೇದಿಕೆ ಮೇಲೆ ಇರ್ತಕ್ಕಂಥ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ಶರಣಾರ್ಥಿಗಳು. ಈಗಾಗಲೇ ಕನೇರಿ ಸ್ವಾಮಿಗಳಿಗೆ ಹೈಕೋರ್ಟು ಇಲ್ಲಿ ಇದು ಮಾಡಿತ್ತು. ಅದನ್ನು ಎತ್ತಿ ಹಿಡಿದು ಸುಪ್ರೀಂ ಕೋರ್ಟು ಕೂಡ ನೀವು ಸ್ವಾಮಿಗಳಾಗಲಿಕ್ಕೆ ಲೈಕ್ ಇಲ್ಲ ಅಂತ ಹೇಳಿ, ಇದು ನೀವು ಮಾಡೋ ಕೆಲಸ ಅಂಥೇಳಿ ಚೀಮಾರಿ ಹಾಕಿದ್ರೂ ಕೂಡ ಅವರು ಬಂಡ ಧೈರ್ಯ ಮಾಡಿ ಅದು ಅವ್ರು ಮಾಡ್ತಿರ್ತಕ್ಕಂಥ ಕೆಲಸ ಏನು, ಬಸವಾದಿ ಶರಣರನ್ನು ಮತ್ತು ಆಮೇಲೆ ಏನದ ಬಸವಾದಿ ಶರಣರ ವಚನಗಳನ್ನು ತಿರುಚುವುದು ಮತ್ತು ಆಮೇಲೆ ಮಠಾಧೀಶರನ್ನು ಬೈಯೋದು. ಇದು ಸ್ವಾಮಿಗಳು ಮಾಡ್ತಕ್ಕಂಥ ಕೆಲಸ ಅಲ್ಲ, ಸಾಧನೆ ಅಲ್ಲ. ನೀವು ಮಠದಾಗಿದ್ದು ಸಾಧನೆ ಮಾಡ್ರಿ ಅಂಥೇಳಿ ಸುಪ್ರೀಂ ಕೋರ್ಟು ಕೂಡ ಅವ್ರಿಗೆ ಇದು ಮಾಡಿದರೆ ಅದು ಸುಪ್ರೀಂ ಕೋರ್ಟನ್ನು ಕೂಡ ಇದು ಕಂಟೆಂಪ್ಟ್ ಆಗ್ತೈತೆ ಅದು ಆ್ಯಕ್ಚುಲಿ. ಆದ್ರೂ ಇಷ್ಟು ಬಂಡತನ ಮಾಡಿ ಇದು ಮಾಡ್ತಾ ಇದ್ದಾರೆ ಅವರು. ಹೋದಲ್ಲೆಲ್ಲ ಬೈಯೋದು, ಸ್ವಾಮಿಗಳಿಗೆ ಬೇಯೋದು ಮತ್ತು ಆಮೇಲೆ ಏನದ ಮಠಾಧೀಶರಿಗೆ ಬೇಯೋದು, ಬಸವಾದಿ ಶರಣರಿಗೆ ಬೇಯೋದು ಮತ್ತು ಬಸವ ತಾಲಿಬಾನಿ ಅಂತ. ಬಸವ ತಾಲಿಬಾನಿ ಅಂದ್ರೇನು, ಬಸವಣ್ಣನವರಿಗೆ ತಾಲಿಬಾನಿ ಅಂದಂಗೆ ಅರ್ಥ. ಅದು ಇಂಥ ಹೊಲಸು ಶಬ್ದಗಳನ್ನು ಈಗಾಗಲೇ ಇದು ಮಾಡಿದ್ದಕ್ಕೆ ಇದು ಕೋರ್ಟು ಇದು ಮಾಡಿದರೂ ಕೂಡ ಅವರು ಇದು ಮಾಡ್ತಾರೆ. ಮತ್ತು ಆಮೇಲೆ ಈಗಾಗಲೇ ಬಸವ ಕಲ್ಯಾಣದಲ್ಲಿ ಎಲ್ಲರೂ ಪೂರಾ ಬಸವ ಕಲ್ಯಾಣವನ್ನು ಬಂದ್ ಮಾಡ್ತಕ್ಕಂಥ ಒಂದು ನಿರ್ಣಯವನ್ನು ತಗೊಂಡಿದ್ದಾರೆ. ಅವ್ರಿಗೆ ಅಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ಅವ್ರಿಗೆ ಇದು ಮಾಡೋದಲ್ಲ. ಅವ್ರು ಮುಂದೆ ಯಾವುದೇ ತಾಲೂಕುಗಳಲ್ಲಾಗಲಿ ಜಿಲ್ಲೆಗಳಲ್ಲಾಗಲಿ ಇಂಥ ಕಾರ್ಯಗಳನ್ನು ಮಾಡಬಾರ್ದು. ಮಠದಲ್ಲಿದ್ದು ಮಠಾಧೀಶರು ಮಾಡುವ ಕೆಲಸ ಇದಲ್ಲ. ಮಠಾಧೀಶರ ಕೆಲಸ ಏನು, ತಾವು ಒಳ್ಳೆ ಪ್ರವಚನ ಮಾಡಬೇಕು ಮತ್ತು ಬರೀ ನಿಂದನೆ ಮಾಡೋದು, ಅವರಿಗೆ ಹಂದಿ ಅನ್ನೋದು, ನಾಯಿ ಅನ್ನೋದು, ಮಠಾಧೀಶರಿಗೆ ಇವೆಲ್ಲ ಮಾಡಬಾರ್ದು. ಇದು ಅವ್ರಿಗೆ ಸಲ್ಲದಂತಹ ಕೆಲಸ. ಅವರು ಮಠದಾಗ ಕೂತು ಕೆಲಸ ಮಾಡಬೇಕು. ಅವರು ಮಾಡ್ತಕ್ಕಂಥ ಉದ್ದೇಶ ಸರಿ ಇಲ್ಲ. ಆದ್ದರಿಂದ ಅವರಿಗೆ ಮುಂದೆ ಯಾವುದೇ ಕೋರ್ಟು ಕೂಡ ಅವ್ರಿಗೆ ಜಿಲ್ಲಾಡಳಿತ ಆಗಲಿ ಯಾವುದೇ ಕೋರ್ಟು ಕೂಡ ಯಾವುದೇ ಇದರಲ್ಲಿ ಈ ಥರ ಸಮಾವೇಶ ಬಸವಾದಿ ಶರಣರ ಹಿಂದೂ ಸಮಾವೇಶ ಅಂದರೆ ಹಿಂದೂ ಸಮಾವೇಶ ವೈದಿಕ ಧರ್ಮವನ್ನು ನಿರಾಕರಿಸಿ ಬಂದು ಬಸವಣ್ಣನವರು ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿ ಎಲ್ಲ ಸಮಾಜದ ಹಿಂದುಳಿದ ಸಮಾಜವನ್ನು ಮೇಲೆ ಎತ್ತಿರ್ತಕ್ಕಂಥವ್ರು. ಅದಕ್ಕೆ ಇದಕ್ಕೆ ಸಂಬಂಧ ಬರೋದಿಲ್ಲ. ಇದು ಲಿಂಗಾಯತ ಧರ್ಮವನ್ನು ಅಷ್ಟಾಂಗ ಯೋಗವದು ಬಲು ಕಷ್ಟವೆಂದು ಇಷ್ಟಲಿಂಗವನ್ನು ಸೃಷ್ಟಿಸಿ ಬಸವಣ್ಣನವರು ಲಿಂಗಾಯತ ಧರ್ಮವನ್ನು ಎಲ್ಲರಿಗೆ ನಿಮ್ಮೆಲ್ಲರಿಗೆ ಕೊಟ್ಟು ಜಗತ್ತಿನ ಒಬ್ಬ ದಾರ್ಶನಿಕರವರು. ಅವ್ರ ವಚನಗಳನ್ನು ಹೆಂಗೆ ತಿರುಚುವುದು, ಅವ್ರ ವಚನಗಳನ್ನು ಹಂಗೆ ಹೇಳೋದು ಮತ್ತು ಆಮೇಲೆ ಏನದ ನಮ್ಮ ಬಸವಪರ ಸಂಘಟನೆಗಳನ್ನು ಬೈಯೋದು ಮತ್ತು ಮುಖ್ಯಮಂತ್ರಿಗಳಿಗೂ ಬೈದರು ಮತ್ತು ಆಮೇಲೆ ನಮ್ಮ ಯಾರು ಲಿಂಗಾಯತ ಮಠಾಧೀಶರಿಗೂ ಬೈದರು. ಏನದು ಬೈಯೋದೇ ಒಂದು ಕೆಲಸನ? ಹಾಗೆಲ್ಲ ಮಾಡಬಾರ್ದವರು. ಮತ್ತು ಹಾಗೆಲ್ಲ ಮಾಡಿದರೆ ನಾವು ಎಲ್ಲ ಜಿಲ್ಲೆಯಿಂದನೂ ಕೂಡ ನಾವು ಅಲ್ಲಿ ಇದು ಮಾಡ್ತೀವಿ. ಈಗಾಗಲೇ ಅವರು ನಿರ್ಣಯ ತಗೊಂಡಿದ್ದಾರೆ. ಅಲ್ಲಿ ಏನು ನಿರ್ಣಯ ತಗೊಂಡಿದ್ದಾರೆ, ಅಲ್ಲಿ ಕಾರ್ಯಕ್ರಮ ನಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾದವರು ಮತ್ತು ಬಸವಪರ ಸಂಘಟನೆಗಳವರು ಅಲ್ಲಿ ಎಲ್ಲ ಸಂಘಟನೆ ಮಾಡಿ ಅವರು ಬರಲಾರ್ದಂಗೆ ಈಗ ಅಡ್ಡಳೆ ತಾಲೂಕಾ ಇದರಿಂದ ಆದೇಶನೂ ಆಗ್ಯದ ನಡೆಸಬಾರ್ದತ್ತ. ಅವ್ರು ಮತ್ತೆ ಅಲ್ಲಿ ಬಿಟ್ಟರೆ ಮತ್ತೊಂದು ಕಡೆ ಹೋಗವ್ರೆ. ಅವ್ರಿಗೆ ಏನು ಮೂರು ಬುಟ್ಟ ಊರಿಗೆ ಸರ್ದಾರತ್ತ ಹಂಗಾಗಿದೆ ಅವ್ರದ್ದು. ಅಲ್ಲಿ ಬಿಟ್ಟರೆ ಮತ್ತೊಂದು ಕಡೆ ಹೋಗೋದು. ಅದಕ್ಕೆ ನಾವು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮತ್ತು ಆಮೇಲೆ ಜಿಲ್ಲಾಡಳಿತಕ್ಕೆ ಮತ್ತು ತಾಲೂಕಾ ಆಡಳಿತಕ್ಕೂ ಕೂಡ ನಾವು ಮನವಿ ಮಾಡಿಕೊಳ್ಳೋದೇನೆಂದರೆ ಅವ್ರಿಗೆ ಇಂಥ ಸಭೆ ಸಮಾರಂಭಗಳನ್ನು ಮಾಡೋದು ಮತ್ತು ಆಮೇಲೆ ಹೀಯಾಳಿಸಿ ಮಾತನಾಡುವಂತಹ ಇಂಥವರಿಗೆ ಅನುಕೂಲ ಮಾಡಿಕೊಡಬಾರ್ದು ಅಂಥೇಳಿ ಇಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಪತ್ರಿಕಾಕರ್ತರು ಕೂಡ ತಾವು ಮಾಧ್ಯಮದ ಮಿತ್ರರು ಕೂಡ ಚೆನ್ನಾಗಿ ಇದನ್ನು ಪ್ರಸಾರ ಮಾಡಬೇಕು ಅಂಥೇಳಿ ತಮ್ಮೆಲ್ಲರಲ್ಲಿ ಶರಣಾರ್ಥಿ. ಸಿದ್ದೇಶ್ವರ ಸ್ವಾಮೀಜಿಗಳು ಇದ್ರಂದ್ರೆ ಹೇಳ್ತಿದ್ರು ಬುದ್ಧಿ ಹೇಳ್ತಿದ್ರು ನೀ ಸರಿಯಲ್ಲಪ್ಪ. ಸ್ವತಃ ಸಿದ್ದೇಶ್ವರ ಸ್ವಾಮೀಜಿಗಳೇ ಜಾಗತಿಕ ಧರ್ಮಗಳಂತ ಒಂದು ಲಿಸ್ಟ್ ಮಾಡ್ಯಾರ. ಜಾಗತಿಕ ಧರ್ಮಗಳಂತೇಳಿ ಹಿಂದೂ ಧರ್ಮ ಒಂದು ಬರ್ದಾರ,
ಬೇರೆ ಬೇರೆ ಇಸ್ಲಾಂ ಬರ್ದಾರ, ಬೇರೆ ಬೇರೆ ಬರ್ದಾರ, ಲಿಂಗಾಯತ ಧರ್ಮ ಅಂತ ಸಪರೇಟ್ ಬರ್ದಾರ. ಅವ್ರ ಆಚರಣೆಗಳು ಎಲ್ಲ ಬರ್ದಾರ. ಇವನು ಸಿದ್ದೇಶ್ವರ ವಿಶ್ವದ ಧರ್ಮಗಳಂತ ಬರ್ತದೆ. ಸಿದ್ದೇಶ್ವರ ಪುಸ್ತಕ ಸ್ವಾಮಿಗಳ ಇದೆ. ಶಿಷ್ಯ ಆಗಿದ್ದಂದ್ರೆ ಅದನ್ನ ತೆಗೆದು ನೋಡ್ಬೇಕು. ಹಂಗಾಗಿ ಲಿಂಗಾಯತ ಒಂದು ಸ್ವತಂತ್ರ ಧರ್ಮ. ಈ ಕಲಬೆರಕೆ ಮಾಡ್ತಕ್ಕಂಥದ್ದು ಈ ಸ್ವಾಮಿ ಮತ್ತು ಎಲ್ಲಿ ಬೇಕಾದಲ್ಲಿ ಹೋಗಿ ಎಲ್ಲ ಸ್ವಾಮಿಗಳಿಗೆ ಬೈಯೋದು. ಬಸವ ತಾಲಿಬಾನಿ ಅನ್ನೋದು. ತಾಲಿಬಾನಿ ಅಂದ್ರೆ ಏನು? ತಾಲಿಬಾನ್ ಅಂದ್ರೆ ಏನು? ಬಸವ ತಾಲಿಬಾನಿ ಅಂದ್ರೆ ತಪ್ಪಾಗುದಿಲ್ಲ ಇದು? ಇದನ್ನ ನಾವು ಕೇಳ್ಕೊಂಡು ಸುಮ್ಮನೆ ಇರ್ಬೇಕಾ? ತಾಲಿಬಾನ್ ಅಂತ ಏನ್ ಮಾಡ್ಯಾರ ಬಸವಣ್ಣವರು? 1,96,000 ಜನ ಶರಣರು ಅಲ್ಲೇ ನಿಂತು ಹೋರಾಟ ಮಾಡಿದಾರ. ಅವ್ನು ಸೈನ್ಯ ಹಿಮ್ಮೆಟ್ಟಿಸಿದ್ರು. ಚಾಲುಕ್ಯ ಇವಂದು 12ನೇ ಶತಮಾನದಾಗೆ ಅವ್ರು ಹಿಂಸೆ ಮಾಡೋದು ಬೇಡ ಅಂತ ಹೇಳಿ ನಮ್ಮ ಲಿಟ್ರೇಚರ್ ನಮ್ದೇನದ ವಚನ ಸಾಹಿತ್ಯನ ಕಟ್ಕೊಂಡು ನಾವು ರಕ್ಷಣೆ ಮಾಡಿ ಸಾಕಂತ ಹೇಳಿದ್ರು ಅವ್ರು. ಹೊರತಾಗಿ ಅಲ್ಲಿ ನಿಂತು ಹೊಳ್ಳಿ ಖಡ್ಗ ತಗೊಂಡು ಹೋರಾಟ ಮಾಡ್ರಿ ಅಂತ ಹೇಳಿಲ್ಲ ಅವ್ರು. ಯಾಕೆ ಹೇಳಿಲ್ಲ ಅಂದ್ರೆ ಹಿಂಸೆ ಬೇಡ, ನನ್ನ ಒಂದು ಇತಿಹಾಸಕ್ಕೆ ಹಿಂಸೆ ಮಾಡೋದು ಬೇಡ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಹಂಗಾಗಿ ಇವರು ಇದನ್ನ ನಿಲ್ಲಿಸಬೇಕು. ಈ ಸ್ವಾಮಿಗಳಿಗೆ ಈ ಕರ್ನಾಟಕದಿಂದನೇ ಇವರಿಗೆ ಬಹಿಷ್ಕಾರ ಹಾಕಬೇಕು. ಈಗಾಗಲೇ ಹಿಂದಿನ ದಿನಮಾನದಲ್ಲಿ ನೋಡ್ರಿ ನಾವು ಬಿಜಾಪುರದ ಬಹಿಷ್ಕಾರ ಹಾಕಿದ್ರು. ಕೋರ್ಟ್ ಕೂಡ ಎತ್ತಿ ಹಿಡಿತು, ಸುಪ್ರೀಂ ಕೋರ್ಟ್ ಕೂಡ ಎತ್ತಿ ಹಿಡಿತು. ಹಂಗಾಗಿ ಇವನು ಧರ್ಮದ ಮಧ್ಯೆ ಒಂದು ಜನರ ಮಧ್ಯೆ ಏನದಲ್ಲ ವೈಷಮ್ಯವನ್ನು ಬೆಳೆಸ್ಕೊತ ಲಿಂಗಾಯತ ಸ್ವಾಮಿ ಬಸವ ತತ್ವಗಳನ್ನ ಬಸವ ವಚನಗಳನ್ನ ಹೇಳೋರಿಗೇನೆ ಇವನು ಬೈಕೋತ್ ಹೊಂಟಾನ. ಅಂದ್ರೆ ನಾವು ಬಸವಣ್ಣ ವಚನ ಹೇಳಕ್ಕೆ ನಾವು ಸ್ವತಂತ್ರ ಇಲ್ಲ ಅನ್ನಂಗ ಆಯ್ತಲ್ಲ. ಈ ದೇಶದಲ್ಲಿ ಸ್ವತಂತ್ರ ಭಾರತದಲ್ಲಿ ಈ ಪರಿಸ್ಥಿತಿ ತಂದು ಇಡ್ತಾ ಇದ್ದಾನೆ ಇವನು. ಅದಕ್ಕೆ ಇವನನ್ನ ಕೊಲ್ಹಾಪುರದಾಗೆ ಇರ್ಬೇಕವ, ಈ ಕಡೆ ಬರಬಾರ್ದು. ಕರ್ನಾಟಕದಲ್ಲಿ ಎಂಟ್ರಿ ಕೊಡದೆ ಇರ್ದಂಗೆ ನಮ್ಮ ಮಾನ್ಯ ಗೃಹ ಸಚಿವರು, ನಮ್ಮ ಸರ್ಕಾರ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಂತ ಹೇಳಿ ನಾನು ತಮ್ಮ ಮುಖಾಂತರ ಮನವಿಯನ್ನು ಮಾಡ್ಲಿಕ್ಕೆ ಬಯಸ್ತೇನೆ. ಅವಿನಾಶ್ ಮುಷಿಕರ್ ಅಂತ ನಮ್ಮ ಹೋರಾಟಗಾರ ಮಹಾರಾಷ್ಟ್ರದಾಗ ತುಂಬಾ ಎಲ್ಲಾ ಕಡೆನೂ ಹೋರಾಟ ಮಾಡ್ತಿದ್ದಾರೆ ಅವರು. ಅಲ್ಲಿ ಅವ್ರು ಬಾಲ ಬೀಸ್ತಾ ಇಲ್ಲ. ಇಲ್ಲಿ ಏನಾಗಿದೆ, ಕನ್ನೇರಿ ಸ್ವಾಮಿಗಳ ಕರ್ನಾಟಕದಲ್ಲಿ ಯಾಕೆ ಬಾಲ ಬೀಸ್ಲಾಕತ್ತಾರ ಅಂದ್ರೆ ಆ ಬಿಜೆಪಿ RSS ಅವ್ರಿಗೆ ಒಂದೇನೋ ಎಂಜಲ ತೋರ್ಸದತ್ತ ನನಗೆ ಅನ್ಸ್ಲಾಗತ್ತೈತಿ. ಏನಂದ್ರೆ ಉತ್ತರ ಪ್ರದೇಶ ಮಾಡಲ್ ನಂಗೆ ನಿನ್ಗೇನೋ ಯೋಗಿ ಮಾಡ್ತೀನಿ ಅಂತ ಹೇಳಿ, ಯೋಗಿ ಗತ್ಲೆ ನಿನಗೂ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಸೋಷಿಯಲ್ ಮೀಡಿಯಾದಾಗ ನೋಡಿದಂತ ವಿಚಾರ. ಅದಕ್ಕೆ ಬಿಜೆಪಿ ಒಳಗೂ ಮುಖ್ಯಮಂತ್ರಿ ಆಕಾಂಕ್ಷಿಗಳು ಯಾರ್ಯಾರು ಅದಾರ ಅವ್ರು ಹುಷಾರಾಗಿ ಇರ್ಬೇಕು. ಅಲ್ಲಿಲ್ಲ, ಅಲ್ಲಿ ಯಾರು ಕಲೀಲ, ಅಲ್ಲಿ ಜಾಗ ಕಲೀಲ, ಎಲ್ಲ ಬಹಳ. ಹೀಗಾಗಿ ಅವ್ರು ಬಂದು ಇಲ್ಲಿ ಗಲಾಟೆ ಮಾಡತ್ತಾರ, ಕರ್ನಾಟಕದಾಗ ಗಲಾಟೆ ಮಾಡತ್ತಾರ ಅಂತೇಳಿ ಕರ್ನಾಟಕದಾಗ ಹೋರಾಟ ಆಗ್ತದೆ. ಬಸವಾದಿ ಶರಣರ ಹಿಂದೂ ಸಮಾವೇಶ ಅನ್ಬಾರ್ದು. ಎಲ್ಲಾ ಕಡೆ ಹಿಂದೂ ಸಮಾವೇಶಗಳು ಮಾಡ್ತಾ ಇದಾರೆ. ನೀವು ಸಮಾವೇಶಗಳು ಮಾಡ್ತೀರಿ, ಅವರು ಮಾಡ್ತಾರೆ. ಅವ್ರದೇ ಆದಂತ ಒಂದು ಟೀಮ್ ಕಟ್ಕೊಂಡ್ರ, ಅವ್ರದೇ ಆದಂತ ಒಂದು ಅಷ್ಟೇ. ಅವ್ರು ಹಿಂದೂ ವಿರಾಟ ಸಮಾವೇಶ ಮಾಡ್ಕೊಡ್ಲಿ, ಹಿಂದೂ ನಮ್ಮ ವಿರೋಧ ಇಲ್ಲ. ಬಸವಣ್ಣವ್ರ ಹೆಸರು ಹೇಳ್ಕೊಂಡು ಬಸವಣ್ಣವ್ರನ್ನ ಮುಂದಿಟ್ಕೊಂಡು ಬಸವಾದಿ ಶರಣರನ್ನ ತೆಗೊಳ್ಳುವಂತದ್ದು ಮತ್ತೆ ಲಿಂಗಾಯತ ಸ್ವಾಮಿಗಳನ್ನ ಅವ್ರು ಬೈಯುವಂತದ್ದು ಏನಿತ್ತು ಅದಕ್ಕೆ ನಮ್ಗೆ ಬಹಳ ಉಗ್ರವಾದಂತ ನಾವು ತಡೆಯನ್ನು ಒಡ್ಬೇಕಾಗಿರುವಂತದ್ದು. ಹಿಂಗಾಗಿ ನಮ್ಗೆ ಇರೋದು ಬಸವಣ್ಣವ್ರ ಹೆಸರನ್ನ ಹಿಂದೂ ಧರ್ಮವನ್ನ ಧಿಕ್ಕರಿಸಿನೇ ಬಸವಣ್ಣವ್ರ ಸ್ವತಂತ್ರ ಲಿಂಗಾಯತ ಧರ್ಮ ಹುಟ್ಟು ಹಾಕಿರುವಂತದ್ದು. ಹಿಂಗಾಗಿ ಬಸವಣ್ಣವ್ರು ಯಾವತ್ತು ಹಿಂದೂ ಧರ್ಮವನ್ನು ಒಪ್ಕೊಳ್ದೇ ಇರುವಂತವ್ರನ್ನ ಹಿಂದೂ ಧರ್ಮಕ್ಕೆ ಅವರು ಇವತ್ತೇನ್ ಕನೆಕ್ಟ್ ಮಾಡ್ತಾರೆ. ಹಂಗಾಗಿ ಅದು ಉದ್ದೇಶ ನಮ್ದು. ಅದು ಬಿಟ್ರೆ ಬೇರೆ ಏನು ಅವ್ರು ಇನ್ನೂ ಸಮಾವೇಶ ಮಾಡ್ಕೊಳ್ಳಿ. ಆಗುದಿಲ್ಲ. ಹಿಂದೂಗಳು ಅವತ್ತು ನಮ್ಮವ್ರು ಆಗ್ತಾ ಇರೋದಕ್ಕೆ, ನಮ್ಮನ್ನ ಅಕ್ಸೆಪ್ಟ್ ಮಾಡದೇ ಇರೋದಕ್ಕೆ ನಾವು ಹಿಂದೂ ಧರ್ಮವನ್ನು ಬಿಟ್ಟು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿರುವಂತದ್ದು ಬಸವಣ್ಣವರು. ಬೌದ್ಧ ಧರ್ಮ ಕೂಡ ಈ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಅನಾಚಾರಗಳನ್ನು ಧಿಕ್ಕರಿಸಿನೇ ಬಂದಿರುವಂತದ್ದು. ಹಿಂಗಾಗಿ ಜೈನ, ಬೌದ್ಧ ನಾವು ಎಲ್ಲಾರನ್ನು ಗೌರವಿಸ್ತೇವೆ, ಎಲ್ಲಾರನ್ನು ಒಪ್ಕೋತೇವೆ, ಎಲ್ಲಾರನ್ನು ಗೌರವಿಸ್ತೇವೆ. ಆದ್ರೆ ನಮ್ಮ ಸಿದ್ಧಾಂತನ ನಾವು ಬಿಡೋದಿಲ್ಲ. ಅಲ್ಲ, ಹಿಂದೂ ಧರ್ಮದಾಗ ಇವ ನಮ್ಮ ನಮ್ಮ ವಚನಗಳನ್ನ ತಿರುಚಿ ಬರೀತಾರ. ಧರ್ಮನೇ ಇಲ್ಲ. ಮತ್ತೆ ಅದೇ ಹೆಸರನ್ನೇ ಪಾಲಿಟಿಕ್ಸ್ ಮಾಡತ್ತಾರಲ್ಲ, ಅವ್ರಿಗೆ ಕೇಳ್ಬೇಕು ನೀವು ಇದನ್ನ. ಲಿಂಗಾಯತ ಧರ್ಮದ ಆಚರಣೆಗಳು ಏನದಾವಲ್ಲ ಎಲ್ಲ ಶೋಷಿತರನ್ನ ಒಳಗೊಂಡಂತೆ ಎಲ್ಲರನ್ನ ಎತ್ಕೊಂಡು ಅಸ್ಪೃಶ್ಯತೆ ನಿವಾರಣೆ ಮಾಡುವ ನಿಟ್ಟಿನಾಗ ಲಿಂಗಾಯತ ಧರ್ಮದ ಉದ್ದೇಶದಾವ. ಹಿಂದೂ ಧರ್ಮದಾಗ ಐತೇನ್ರಿ? ಆಯ್ತಾಯ್ತು. ಇದೇ ಕನ್ನೇರಿ ಸ್ವಾಮಿ ಹಿಂದೂ ಧರ್ಮದ ಹೇಳ್ತಾನಲ್ಲ, ನಾವು ಒಪ್ಕೋತೇವೆ. ಅವ್ರ ಅಪ್ಪಗ ಹುಟ್ಟಿದ್ರ ಇಟ್ಟು ಕಠಿಣವಾಗಿ ಮಾತಾನೆ. ಅಸ್ಪೃಶ್ಯತೆನೆ ನಿವಾರಣೆ ಮಾಡ್ಲಕ್ಕ ಒಂದು ನಿರ್ಧಾರ ತಗೊಳ್ಳಿ. ಗುಡಿ ಪ್ರದೇಶವನ್ನ ಅಸ್ಪೃಶ್ಯರಿಗೆ ಮುಕ್ತವಾಗಿ ಬಿಡ್ಲಿ. ಎಲ್ಲಿ ಮಹಿಳೆಯರ ಮ್ಯಾಗ ದೌರ್ಜನ್ಯ, ದಲಿತ ಮಹಿಳೆಯರ ಮ್ಯಾಗ ದೌರ್ಜನ್ಯ ಆದಾಗ ಒಂದು ಸಣ್ಣ ಸ್ಟೇಟ್ಮೆಂಟ್ ಕೊಟ್ಟಾನ. ಇವತ್ತು ನಿನ್ನೆ ಏನ್ ಕೊಡ್ತಾನ, ನಮ್ಮ ಲವ್ ಜಿಯಾತ್ ಆಗ್ತಾವ, ಕ್ರಿಶ್ಚಿಯನ್ ಧರ್ಮ ಇವು ಧರ್ಮಕ್ಕ ಬೇಕು ಅಂತ ಹೇಳ್ದ. ನಮ್ಮ ನೀವು ನಮ್ಮವ್ರು ಅಂತ ಹೇಳ್ತೀರಿ, ಹಿಂದೂಗಳು ಅಂತ ಹೇಳ್ತೀರಿ. ನಮ್ಮ ಮ್ಯಾಗ ದಿನನಿತ್ಯ ಅತ್ಯಾಚಾರ ಮಾಡ್ತೀರಿ, ನೀವು ಮಾಡ್ತೀರಿ. ಹಿಂದೂಗಳು ಬ್ರಾಹ್ಮಣರು ಅಂತ ಹೇಳ್ತಿರಲ್ಲ, ಪಾಪ ಅವ್ರಿಗೆ ಇನ್ನೂರಿಗೆ ಅವ್ರ ಮ್ಯಾಗ ನಮ್ಮ ಮ್ಯಾಗ ಅತ್ಯಾಚಾರ ಆಗಿಲ್ಲ ಅವ್ರದ್ದು. ಬಟ್ ನೀವು ಏನದಿಲ್ಲ, ಇಂಥ ಸೋಂಗ್ ಹಾಕೊಂಡಿರಲ್ಲ. ಆದ್ರೆ ನಿಜವಾದ ಬಸವಾದಿ ಶರಣರು ಹೇಳ್ದಲ್ಲ, ಸಾಧು ಇವರು ಋಷಿ ಮುನಿಗಳು ಅಥವಾ ಇವ್ರದಲ್ಲ, ಅವ್ರಿಗಿಂದ ಏನೂ ಆಗಿಲ್ಲ. ಬಸವ ಶರಣರಿಂದ ನಮಗೇನೂ ಆಗಿಲ್ಲ.
ಇಂಥವ್ರು ಅವ್ರ ಹೆಸರು ಮ್ಯಾಗ ಬಸವಣ್ಣವ್ರ ಹೆಸರು ಮ್ಯಾಗ ಹಾಕುವಂಥ ಕನ್ನೇರಿ ಶ್ರೀಗಳದಾರಲ್ಲ ಇಂಥವ್ರದಿಂದ ನಮ್ಮ ಮ್ಯಾಗ ನಿರಂತರ ಇರೋದು. ಮಹಾರಾಷ್ಟ್ರನಾಗ ಅಲ್ಲಿ ಹೇಳ್ತಾನೆ, ಅಲ್ಲಿ ನಾ ದಲಿತರಂದ ನಾವು ದಲಿತರ ಅಲ್ಲಿ ಅಂತ ಹೇಳ್ತಾನೆ, ಅಲ್ಲೆಲ್ಲ ಮರಾಠಾಗ ಮಾತಾಡಿ ಇದು ಮಾಡ್ತಾನೆ. ಇಲ್ಲಿ ಏನು ಹೇಳ್ತಾನೆ, ನಾನು ಬಿಜಾಪುರದಾಗ ಹುಟ್ಟೆ, ನಾನು ಇಲ್ಲ ಬಿಜಾಪುರದಾಗ ಅವ್ರ ಅಪ್ಪ ಹುಟ್ಟಾನ, ಯಾವ ಇದು ಬಿಜಾಪುರ ನಿಮ್ಮದನ್ನು, ನಿಮ್ಮ ಅಪ್ಪಂದು ನಿಂದು ದೊಡ್ಡ ದೊಡ್ಡ ವ್ಯಕ್ತಿಗಳು ಕೇಳ್ತಾನೆ. ನಿಮ್ಮ ಅಪ್ಪಂದ ನಾವು ಕೇಳ್ತೇವೆ, ನಿಮ್ಮ ಅಪ್ಪಂದ ಬಿಜಾಪುರ ನಿಮ್ಮ ಅಪ್ಪಂದ ಎಲ್ಲರದು ಅದ. ಈ ದೇಶನಾಗ ಎಲ್ಲ ಜಾತಿ ಧರ್ಮ ಎಲ್ಲ ವರ್ಗದವರು ಬದುಕಲಿಕ್ಕೆ ಹಕ್ಕದ. ಕೇವಲ ನೀವು ಒಂದು ನಮ್ಮ ಲಿಂಗಾಯತ ಧರ್ಮದ ವಿರೋಧ ನೀವು ಮಾತಾಡಿ ನಮ್ಮ ಪಾಪ ಬಾಯಿ ಸತ್ತಂತ ಏನು ನಮ್ಮ ಶರಣದಾರ ಸ್ವಾಮಿಗಳದಾರ ಅವ್ರಿಗೆ ಸುಳಿ ಮಕ್ಕಳು ತಂದರು, ಮ್ಯಾಟ್ಲೆ ಹೊಡ್ರಿ ಅಂದರು. ಇದು ಬಸವ ಸಂಸ್ಕೃತಿ, ನಮ್ಮ ಬಿಜಾಪುರದ ಬಸವಣ್ಣವ್ರ ಸಂಸ್ಕೃತಿ, ಇದು ನಮ್ಮ ಬಿಜಾಪುರ ಭಾಷೆ ಅಂತ ಹೇಳ್ತಾನೆ. ಇವೆಂತ ಮೂರ್ಖರಿ. ಅಸ್ಪೃಶ್ಯತೆ ನಿವಾರಣೆ ಮಾಡ್ಲಿ ಅವ್. ಇವತ್ತ ನಾವು ಯಾವ ಲಿಂಗಾಯತ ಒಪ್ಪೋದಿಲ್ಲ, ಬೌದ್ಧ ಒಪ್ಪೋದಿಲ್ಲ, ನಿನ್ ಜೊತೆ ಬರ್ತೇವೆ, ಕರ್ಕೊಂಡು ಹೋಗ್ಲಿ. ನಾನು ಅನ್ಯ ಜಾತಿ ಮದುವೆ ಮಾಡಿಸಿದಾರ ಅಂತ ಹೇಳ್ತಾರಲ್ಲ, ಎಲ್ಲಿ ಮಾಡ್ಸ್ಯಾರ ಹೇಳತ್ತೇಳ್ರಿ. ಒಂದು ಉದಾಹರಣೆ ಮಾಡ್ಸಿದ್ ಹೋಗಿ ಅಂತ ಫೋಟೋ ತಕೊಳ್ಳೋದಲ್ಲ, ಬಾತ್ ಹೇಳ್ರಿ, ಪ್ರವೇಶ ಮಾಡತ್ ಹೇಳ್ರಿ. ನಮಗೆಲ್ಲ ಗುಡಿ ಗುಂಡಾರ್ದಾಗ ಎಲ್ಲೇ ಕೇಶವ ಕೃಪಾದಿಂದ ನೀವು ಏನೋ ಇದೆ ಅಲ್ಲಿ ಏನೋ ಆಸೆ ತೋರಿಸ್ ಬಳಕ ಇವಂಗೊಂದು ಇದು ಆಗ್ಬಿಟ್ಟದ. ಏನಂದ್ರೆ ನಾಗ್ಪುರದು ಶರಗ್ ಬಡದದ, ಇವ್ ನಾಗ್ಪುರ ಶರಗ್ ಬಡದದ. ಇವ್ ಮಾಡಿದಂಥ ಹಲ್ಕಟ್ಗಿರಿ ಏನದವಲ್ಲ ಅಲ್ಲೆಲ್ಲ ಗೊತ್ತಾಗೈತಿ. ಇಲ್ಲಿ ಅದ್ರ ದಶೆಯಿಂದ ಏನು ಮಾಡ್ಯಾರ, ಇವ ನಂದೆಲ್ಲ ಹೊರಗೆ ತೆಗಿತಾರ ಬಾತ್ ಹೇಳ್ಕೊಂಡು ನಾಗ್ಪುರ ಕೈಗಂತಿ ಅಲ್ಲಿ ಶರಣಾಗ್ಯಾನ. ಇಷ್ಟೇ. ಅಷ್ಟು ನಾವು ಯಾಕಿಟ್ಟು ಉಗ್ರವಾಗಿ ಮಾತಾಡ್ತೇವಂದ್ರೆ ಅಸ್ಪೃಶ್ಯರ ಬಗ್ಗೆ ಎಲ್ಲಿ ಮಾತಾಡೋದಿಲ್ಲ ನೀವು. ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಇಲ್ಲ. ಬಸವಣ್ಣವ್ರಿಗೆ ಮಾತಾಡಿದ್ರೆ ನಮ್ಗೆ ಸಿಟ್ಟು ಬರೋದಿಲ್ಲ. 12ನೇ ಶತಮಾನದಾಗ ನಮ್ಮ ಮುಂದೆ ತಂದಾರ. ಇವತ್ತು ನಾವು ಇಲ್ಲಿ ಕೂತ್ ಮಾತಾಡ್ತೇವಂದ್ರೆ ಬಸವಣ್ಣವ್ರು ನಮ್ಮ ಫಸ್ಟ್ ನಮ್ಮ ಮೂಲ ಆಕಾರ, ನಮಗೆ ಅಷ್ಟು ನಮಗೆ ಸ್ಥಾನಮಾನ ಕೊಟ್ಟಾರ. ಅಂಥವ್ರಿಗೆ ಮಾತಾಡಿದ್ರೆ ನಾವು ಸುಮ್ ಕೊಡೋಣ. ಈಗ ನಾವು ಶಕ್ತಿಯುತರಾಗೇವಿ, ನಾವು ಹೋರಾಟ ಮಾಡ್ತೇವೆ. ಇನ್ನು ಬಸವಣ್ಣವ್ರಿಗೆ ಅಂದ್ರೆ ನಾವು ಬಿಡೋದಿಲ್ಲ, ಅವ್ರ ಅನ್ಯಾಯಗಳಿಗಂದ್ರೆ ಬಿಡೋದಿಲ್ಲ. ನಾವೀಗ ಕಾನೂನು ಚೌಕಟ್ಟಿನಾಗ ಮಾಡ್ತೇವೆ. ಈ ರೀತಿಯಾಗಿ ಅವು ಬಿಜಾಪುರದಾಗ ಬರಬೇಕು ಬರಬಾರ್ದು ಅದನ್ನ ನಾವು ಕಾನೂನು ಬಾಹಿರವಾದಂಥ ಹೇಳಿಕೆ ಕೊಡೋದಿಲ್ಲ. ಮುಕ್ತವಾಗಿ ಎಲ್ಲರಿಗೂ ಐತಿ ಅದು. ಈ ದೇಶದಾಗ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲಿ ಬರ್ಬೋದು ಹೋಗ್ಬೋದು. ಆದ್ರೆ ಯಾವುದೇ ಜಾತಿ ಧರ್ಮಕ್ಕೆ ಏನೋ ಅವಹೇಳನಕಾರಿಯಾಗಿ ಮಾತಾಡಿದ್ರೆ ಅದು ಸುಮ್ ಕೊಡೋದಿಲ್ಲ.